ಮಧ್ಯಂತರ ಆದೇಶ ಮುಂದಿನ ವಿಚಾರಣೆವರೆಗೂ ಸಹ ಮುಂದುವರಿಯಲಿದೆ. ಎಡಿ ಸಮನ್ಸ್ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆಯನ್ನ ಫೆಬ್ರವರಿ 20ಕ್ಕೆ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಮಧ್ಯಂತರ ಆದೇಶ ಮುಂದಿನ ವಿಚಾರಣೆವರೆಗೂ ಸಹ ಮುಂದುವರಿಕೆ ಆಗುತ್ತೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಹಾಗೆ ಸಚಿವ ಭೈರತಿ ಸುರೇಶ್ಗೆ ಮತ್ತೊಮ್ಮೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಫೆಬ್ರವರಿ 20ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಫೆಬ್ರವರಿ 20ರವರೆಗೂ ಎಡಿಯ ಸಮನ್ಸ್ಗೆ ತಡೆ. ಸಿಎಂ ಪತ್ನಿ ಹಾಗೆ ಸಚಿವ ಭೈರತಿಗೆ ಮತ್ತೊಮ್ಮೆ ರಿಲೀಫ್ ಸಿಗ್ತಾ ಇದೆ. ಎಡಿ ವಿಚಾರಣೆ ಹಾಜರಾತಿಗೆ ವಿನಾಯಿತಿಯನ್ನ ನೀಡಿದೆ ಹೈಕೋರ್ಟ್. ಫೆಬ್ರವರಿ 20ರ ವಿಚಾರಣೆವರೆಗೂ ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನಡೆದಂತಹ ವಿಚಾರಣೆ. ಭೈರತಿ ಸುರೇಶ್ ಅವರ ಪರವಾದಂತಹ ವಕೀಲರು ಹಾಗೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಇಷ್ಟೊತ್ತು ವಾದವನ್ನ ಆಲಿಸಿದಂತಹ ಕೋರ್ಟ್ ಫೆಬ್ರವರಿ 20ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಎಡಿ ವಿಚಾರಣೆ ಹಾಜರಾತಿಗೆ ವಿನಾಯಿತಿಯನ್ನ ನೀಡಲಾಗಿದೆ ಹೈಕೋರ್ಟ್ನಿಂದ. ಫೆಬ್ರವರಿ 20ರ ವಿಚಾರಣೆವರೆಗೂ ಸಹ ಎಡಿ ವಿಚಾರಣೆಯನ್ನ ಮಾಡುವಂತಿಲ್ಲ. ಅಂದ್ರೆ ಇಡಿ ಸಮನ್ಸ್ಗೆ ತಡೆ ನೀಡಲಾಗಿದೆ. ಮಧ್ಯಂತರ ಆದೇಶ ಮುಂದಿನ ವಿಚಾರಣೆಯವರೆಗೂ ಅಂದ್ರೆ ಫೆಬ್ರವರಿ 20ರವರೆಗೂ ಸಹ ಮುಂದುವರಿಕೆ ಆಗುತ್ತೆ. ಮತ್ತೆ ತಾತ್ಕಾಲಿಕ 10 ದಿನಗಳ ಕಾಲ ರಿಲೀಫ್ ಸಿಗ್ತಾ ಇದೆ. ಮೊದಲ ಬಾರಿಗೂ ಸಹ ರಿಲೀಫ್ ಸಿಕ್ಕಿತ್ತು. ಈಗ ಮತ್ತೊಮ್ಮೆ ರಿಲೀಫ್ ಸಿಗ್ತಾ ಇದೆ ಭೈರತಿ ಸುರೇಶ್ ಹಾಗೆ ಪಾರ್ವತಿ ಅವರಿಗೆ. ಎಡಿ ಸಮನ್ಸ್ಗೆ ತಡೆ ಫೆಬ್ರವರಿ 20ರವರೆಗೂ ಸಹ. ಫೆಬ್ರವರಿ 20ಕ್ಕೆ ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ನಡೆಯುತ್ತೆ. ಸಿಎಂ ಪತ್ನಿ ಹಾಗೆ ಸಚಿವ ಭೈರತಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ 10 ದಿನಗಳ ಕಾಲ. ಫೆಬ್ರವರಿ 20ಕ್ಕೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಹೈಕೋರ್ಟ್ನಿಂದ. ಮೊದಲು ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲೂ ಸಹ ತಾತ್ಕಾಲಿಕವಾಗಿ ಮುಂದೂಡಿಕೆ ಮಾಡಲಾಗಿತ್ತು. ಅಂದ್ರೆ ಇವತ್ತಿಗೆ ವಿಚಾರಣೆಯನ್ನ ಕಾಯ್ದಿರಿಸಿದ್ರು. ಇವತ್ತು ಮತ್ತೆ ವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿಗಳು ಮತ್ತೆ 10 ದಿನಗಳ ಕಾಲ ಮುಂದೂಡಿಕೆ ಮಾಡಿದ್ದಾರೆ. ಮತ್ತೊಮ್ಮೆ ತಾತ್ಕಾಲಿಕ ರಿಲೀಫ್ ಭೈರತಿ ಸುರೇಶ್ ಹಾಗೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ. ಇವತ್ತು ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ನಡೆದಂತಹ ವಿಚಾರಣೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಲ್ಲಿ ನಡೆದಂತಹ ವಿಚಾರಣೆ ಇದು. ಫೆಬ್ರವರಿ 20ಕ್ಕೆ ಮತ್ತೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. 10 ದಿನಗಳ ಕಾಲ ತಾತ್ಕಾಲಿಕ ರಿಲೀಫ್ ಸಿಗ್ತಾ ಇದೆ ಇಬ್ಬರಿಗೂ ಸಹ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.